ನಮಸ್ಕಾರ. ಶ್ರೀಧರ ಭಟ್, ಶಿವಯೋಗಿ ಶಿವರಾಜನ್ನವರ ತಿರುಮೂಲಾರ್ ಸಿದ್ಧರ ಪೀಠಂ ಕೊಯಂಬತ್ತೂರಿನ ವಿದ್ಯಾರ್ಥಿ ನಾನು. ಅವರಿಂದ ಶಿವಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ನಾವು 4 ಸರಣಿಯಲ್ಲಿ ಶೈವ ಸಿದ್ಧಾಂತದ ಬಗ್ಗೆ ಹೇಳಿದ್ದೇವೆ. ಇವತ್ತು 5ನೇ ಸರಣಿಗೆ ಹೋಗ್ತಾ ಇದ್ದೇನೆ. 5ನೇ ಸರಣಿಯಲ್ಲಿ ನಾವು ಇವತ್ತು ಶಿವ ಯೋಗದ ಶಿವ ಸಿದ್ಧಾಂತದ ಕರ್ಮ ಸಿದ್ಧಾಂತ, ಥಿಯರಿ ಆಫ್ ಕರ್ಮವನ್ನ ನಾವು ನೋಡುವ ಇವತ್ತು. ಇದನ್ನು ಯಾರಿಗೆ ಅಧ್ಯಯನ ಮಾಡಬೇಕು ಅಂತಿದೆ ಅವರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೆಳಗೆ ಕೊಟ್ಟಿರುವಂತಹ ಫೋನ್ ನಂಬರ್ ಮೂಲಕ ನಮ್ಮ ಗುರುಗಳಾದಂತಹ ಶಿವಯೋಗಿ ಶಿವರಾಜನ್ನು ಸಂಪರ್ಕಿಸಿ. ಥಿಯರಿ ಆಫ್ ಕರ್ಮ ಇದೊಂದು ಆಧ್ಯಾತ್ಮಿಕ ಚರಿತ್ರೆಯಲ್ಲಿ ಒಂದು ಅತ್ಯಂತ ವೈಜ್ಞಾನಿಕವಾದಂತಹ ವಿಧಾನ. ಈಗ ಅತಿ ಹೆಚ್ಚು ಕರ್ಮದ ಬಗ್ಗೆ ಹೇಳುವಂಥದ್ದು ಪುನರ್ಜನ್ಮ ಸಿದ್ಧಾಂತ. ಈ ಪುನರ್ಜನ್ಮ ಸಿದ್ಧಾಂತವನ್ನು ಹೇಳುವಂಥದ್ದು ಯಾವುದು? ನಮ್ಮ ಭಾರತದ ತತ್ವಶಾಸ್ತ್ರ ಮಾತ್ರ ಹೇಳುವಂಥದ್ದು. ಬೇರೆ ಯಾವ ಧರ್ಮದಲ್ಲಿ ಇದರ ಬಗ್ಗೆ ಬಹುಶಃ ಉಲ್ಲೇಖ ಇಲ್ಲ ಅಂತ ನನಗೆ ಅನ್ನಿಸ್ತದೆ. ಆದರೆ ಕರ್ಮ ಹೇಗೆ, ನಾವು ಕರ್ಮ ಮಾಡದೇ ಇರುವುದು ಹೇಗೆ? ಇಲ್ಲ, ಕರ್ಮದಲ್ಲಿ 2 ಭಾಗಗಳಿದೆ. ಒಂದು ಕರ್ಮಕ್ಕೆ ಕಾರಣ ಮತ್ತು ಕರ್ಮಕ್ಕೆ ಮಾಡುವಂತಹ ಕರ್ಮ ಉಂಟಾಗುವಂತಹ ಕ್ರಿಯೆ. ಕರ್ಮದ ಆಧಾರ ಇರುವಂತದ್ದು ನಾವೀಗ ಒಂದು ಕರ್ಮವನ್ನು ಇಷ್ಟಪಟ್ಟು ಮಾಡುತ್ತೇವೋ ಅಲ್ಲ ನಮಗೆ ಇಷ್ಟ ಇಲ್ಲದೆ ಮಾಡುತ್ತೇವೋ ಅಂತ. ಅಂದ್ರೆ ನಮ್ಮ ಲೈಕ್ಸ್ ಮತ್ತು ಡಿಸ್ಲೈಕಿನಲ್ಲಿ ಕರ್ಮದ ಆಧಾರ ಇರುವಂಥದ್ದು. ಸ್ವಾಭಾವಿಕವಾಗಿ ಕರ್ಮವನ್ನು ಹೆಚ್ಚು ಹೆಚ್ಚು ಮಾಡುವುದು ಯಾರು? ಅಜ್ಞಾನ, ಅಂಧಕಾರದಲ್ಲಿರುವಂಥವ್ರು, ಅಥವಾ ನಾವೀಗ ಆಣವ ಅಂತ ಕರೀತೇವೆ. ಇದು ನಟರಾಜನ ಕಾಲ ಕೆಳಗೆ ಅದು ಆಣವ. ಆ ಆಣವಕ್ಕಿಂತಲೂ ಇನ್ನು ಮುಂದೆ ಅದಕ್ಕೆ ಹೇಳುವಂಥದ್ದು ನಾವು ಅಜ್ಞಾನಕ್ಕಿಂತಲೂ ಒಂದು ಸ್ಟೆಪ್ ಮುಂದೆ ಉಂಟದು ಅಂಧಕಾರ. ಅದಕ್ಕೆ ಅಪಸ್ಮಾರ ಅಂತ ನಮ್ಮ ಯೋಗ ಭಾಷೆಯಲ್ಲಿ ಹೇಳ್ತೇವೆ ನಾವು. ಈ ಅಹಂಕಾರ ನಾಶ ಆಗಬೇಕಿದ್ರೆ ಶಿವನಿಂದ ಮಾತ್ರ ಸಾಧ್ಯ. ಶಿವನ ಒತ್ತಡದಿಂದ ಮಾತ್ರ ಅಹಂಕಾರ ನಾಶ ಆಗಿ ನಮಗೆ ಜ್ಞಾನ ಪ್ರಾಪ್ತಿ ಆಗ್ತದೆ. ಜ್ಞಾನ ಪ್ರಾಪ್ತಿ ಆಗ್ಲಿಕ್ಕೆ ಸಾಧನೆ ಬೇಕು. ಆಗ ಮಾನವನಿಗೆ ಸಮತ್ವ ಬರ್ತದೆ. ಈ ಸಮತ್ವ ಇರುವುದು ಯಾವುದನ್ನು ಮನಸ್ಸಿನಲ್ಲಿ ಹಾಕಿಕೊಳ್ಳದೆ ಸಮತ್ವ ಇರುವಂತದ್ದಕ್ಕೆ ಅದನ್ನೇ ನಾವು ಜ್ಞಾನ ಅಂತ ಕರೀತೇವೆ. ಆದರೆ ನಮ್ಮಲ್ಲಿ ಕರ್ಮದಲ್ಲಿ 2-3 ಇದಿದೆ. ಒಂದು ಸಂಚಿತ ಕರ್ಮ ಇದೆ, ಒಂದು ಆಗಾಮಿ ಕರ್ಮ ಇದೆ, ಮತ್ತೊಂದು ಪ್ರಾರಬ್ಧ ಕರ್ಮ ಇದೆ. ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಮಾಡುವಂಥದ್ದು ಪ್ರತಿಯೊಂದು ಕ್ರಿಯೆ ಉಂಟಲ್ಲ, ಅದು ಆಗಾಮಿ. ಸಂಚಿತ ನಾವು ಜನ್ಮಾಂತರಗಳಿಂದ ತಗೊಂಡು ಬಂದದ್ದು ಸಂಚಿತ. ಹಾಗಾಗಿ ಪ್ರಾರಬ್ಧ ಅಂತ ಹೇಳಿದ್ರೆ ಅದು ಹಿಂದೆ ಇರುವಂಥದ್ದು, ಹೊಸ್ತು ಮಾಡುವಂಥದ್ದು ಆಗಾಮಿ. ಹಾಗಾಗಿ ಇಲ್ಲಿ ನಮ್ಮ ಆಶೋತ್ತರ, ನಮ್ಮ ಆಸೆಗಳೇನುಂಟು ಅದು ಕರ್ಮವನ್ನು ಕ್ರಿಯೇಟ್ ಮಾಡ್ತದೆ. ಅದು ಮಾತ್ರ ಅಲ್ಲ, ಮುಂದಿನ ಜನ್ಮಕ್ಕೆ ವರ್ಗಾಯಿಸಲ್ಪಡ್ತದೆ. ಹಾಗಾಗಿ ಕರ್ಮ ಬಿಡಬೇಕಿದ್ರೆ ಏನ್ ಮಾಡ್ಬೇಕು? ಆಶೋತ್ತರಗಳನ್ನು ಕಡಿಮೆ ಮಾಡಬೇಕು. ಈ ಆಶೋತ್ತರಗಳನ್ನು ಕಡಿಮೆ ಮಾಡಬೇಕಿದ್ರೆ ಕರ್ಮ ಉತ್ಪತ್ತಿ ಆಗಬಾರ್ದಲ್ಲ. ಹಾಗೆ ಕರ್ಮ ಉತ್ಪತ್ತಿ ಆಗದ ಹಾಗೆ ಇರಬೇಕಿದ್ರೆ ಕರ್ಮವನ್ನು ನಾವು ಮಾಡದೇ ಇರಬೇಕು ಅಂತಲ್ಲ, ಕರ್ಮ ಮಾಡದ ಹಾಗೆ ಇರಬೇಕಿದ್ರೆ. ಈಗ ಕರ್ಮದ ಬಗ್ಗೆ ನಾವು ಹೆಚ್ಚು ವಿಶೇಷವಾಗಿ ಹೇಳುವಂಥದ್ದು ಭಗವದ್ಗೀತೆಯಲ್ಲಿ ಮಾತ್ರ. ಆದ್ರೆ ಈ ಶಿವಯೋಗದಲ್ಲೂ ಅದನ್ನು ಹೇಗೆ ನಾಶ ಮಾಡೋದು ಅಂತ ಸ್ಪಷ್ಟವಾಗಿ ತಿರುಮೂಲಾರನವರು ಹೇಳಿದ್ದಾರೆ. ಅದವರ ತಿರುಮಂದಿರಂ ಗ್ರಂಥದಲ್ಲಿ ಅದರ ವಿವರಣೆ ಕೊಟ್ಟಿದ್ದಾರೆ. ಆಗ ಮಾತ್ರ ಆ ಕರ್ಮದಿಂದ ನಾಶೋತ್ಪತ್ತಿಯಾಗಿ ಕರ್ಮದಿಂದ ಮುಕ್ತಿ ಹೊಂದುತ್ತಾನೆ ಮನುಷ್ಯ. ಹಾಗಾಗಿ ಯೋಗ ಸಾಧನೆ ಮಾಡಿದರೆ, ನಾವು ಯೋಗ ಸಾಧನೆ ಮಾಡಿದರೆ ಕರ್ಮ ನಾಶ ಆಗಿ ಕರ್ಮ ಶೂನ್ಯ ಆಗ್ತದೆ. ಈ ನಮ್ಮ ಮಾನವ ಶರೀರ ಬಿಟ್ಟು ಹೋಗುವಾಗ, ಅಂದ್ರೆ ನಾವು ಯಾವಾಗ ನಾವು ತಿರೋಧಾನ ಆಗ್ತೇವೆ ಆಗ ನಮ್ಮ ಕರ್ಮ, ನಮ್ಮ ಕಾರಣ ಶರೀರ, ಕಾಸಲ್ ಬಾಡಿ ಅಂತ ಹೇಳ್ತೇವೆ, ಅಲ್ಲಿ ಸಂಗ್ರಹ ಆಗ್ತದೆ, ಸೂಕ್ಷ್ಮ ಶರೀರಕ್ಕೆ ಹೋಗ್ತದೆ. ಆದರೆ ಕರ್ಮ ಯಾವಾಗಲೂ ನಾವು ಮಾಯೆಯಲ್ಲಿ ಸಿಲುಕಿಕೊಂಡು ಕರ್ಮವನ್ನು ಮಾಡುದು. ಅಂದ್ರೆ ಕರ್ಮ ಅಸೋಸಿಯೇಟ್ ಆಗ್ತದೆ. ಆ ಮಾಯೆ ಅಸೋಸಿಯೇಟ್ ಆಗಿ ನಮ್ಮ ಕರ್ಮ ಉಂಟಾಗ್ತದೆ.
ಈ ಕರ್ಮವು ಶಿವಯೋಗ ಅದನ್ನು ಸಂಪೂರ್ಣ ಡಿಲೀಟ್ ಮಾಡ್ತದೆ ಅಂದ್ರೆ ಅದನ್ನು ನಾಶ ಮಾಡ್ತದೆ. ಈಗ ಶೈವ ಸಿದ್ಧಾಂತ ಪ್ರಕಾರ ಆತ್ಮಕ್ಕೆ 6 ಹಂತಗಳಿದೆ. ಆತ್ಮ ಸದಾಸಿದ್ಧ ಅಂತ ಕರಿತೇವೆ, ಶುದ್ಧ ಸ್ಫಟಿಕದ ಹಾಗೆ ಇರುವಂಥದ್ದು ಸದಾಸಿದ್ಧ. ಹಾಗಾಗಿ ಅದು ಕೆಂಪು ಬಣ್ಣಕ್ಕೆ ಬರ್ತದೆ, ನಮ್ಮ ಆಧಾರಗಳಿರೋ ಚಕ್ರದ ಬಣ್ಣದಕ್ಕೆ ಬರ್ತದೆ. ಆದರೆ ಈ ಸದಾಸಿದ್ಧ ಸ್ಫಟಿಕ ರೀತಿಯಲ್ಲಿ ಉಂಟಾಗಬೇಕಿದ್ರೆ ಶಿವಾನುಗ್ರಹದಿಂದ ಮಾತ್ರ ಅದನ್ನು ನಾವು ಜಯಿಸಬಹುದಷ್ಟೇ. ಹಾಗೆ ಈ ಶಿವಾನುಗ್ರಹದಿಂದ ಜಯಿಸಿದಾಗ ನಮ್ಮಲ್ಲಿರುವ ಜ್ಞಾನ, ಅಂಧಕಾರ, ಅಹಂಕಾರ ಎಲ್ಲವೂ ನಾಶ ಆಗ್ತದೆ. ಆ ಸ್ಫಟಿಕದ ಹಾಗಿರುವಂತ ಸದಾ ಸಿದ್ಧ ಸ್ಥಿತಿ ನಮ್ಮ ಮನಸ್ಸಿಗೆ ಯಾವುದು ಬೇಡ ಅಂದ್ರೆ ಅದಕ್ಕೆ ವೈರಾಗ್ಯ ಅಂತ ಹೇಳ್ತೇವೆ, ಅದು ಸಹಜವಾಗಿ ಬರ್ತದೆ, ನಾವೇನು ಮಾಡಬೇಕಾದ್ದಿಲ್ಲ. ಹಾಗಾಗಿ ಅಂಧಕಾರ ನಾಶ ಆಗಿ ಅಂತಃಕರಣದಲ್ಲಿರುವಂತಹ ಜ್ಞಾನೇಂದ್ರಿಯಗಳು, ಜ್ಞಾನೇಂದ್ರಿಯ ಪ್ರತ್ಯಾಹಾರ, ನಾಡಿತೆ ಪ್ರತ್ಯಾಹಾರ, ಇದೆಲ್ಲ ಪ್ರತ್ಯಾಹಾರ ದಾಟಿ ಒಂದು ಚೈತನ್ಯಮಯವಾದಂತಹ ಸದಾ ಸಿದ್ದು ಸಂಗ್ರಹ ಆಗಿ ಶಿವಕ್ಷೇತ್ರದಲ್ಲಿ ಈಗ ನಾವು ದೀಪರಿಸ್ತೇವಲ್ಲ, ಎಷ್ಟು ಪ್ರಜ್ವಲಿಸ್ತದೆ. ಹಾಗೆ ಮನುಷ್ಯ ಬದಲಾಗ್ತಾನೆ, ಅವನ್ ಜ್ಯೋತಿ ಆಗ್ತಾನೆ ಮನುಷ್ಯ. ಹಾಗಾಗಿ ಇದು ಶೈವ ಸಿದ್ಧಾಂತದಲ್ಲಿ, ಸಿದ್ಧ ತತ್ವದಲ್ಲಿ ಇದೆಲ್ಲವನ್ನು ಸ್ಪಷ್ಟವಾಗಿ ತಿರುಮಂದಿರಂನಲ್ಲಿ ಇದು ತಿರುಮೂಲಾರ್ ಹೇಳಿರ್ತಾನೆ. ಹಾಗಾಗಿ ದೀಪದಂತೆ ಬದಲಾಗಿ ಆಗ ನಮಗೆ ಮುಕ್ತಿ ಸಿಗ್ತದೆ ಜೀವನದಲ್ಲಿ. ಹಾಗೆ ಮುಕ್ತಿಗೆ ಹೋಗುವಂತಹ ಒಂದು ಹೊಸ ತತ್ವ ನಾವು ಅಧ್ಯಯನ ಮಾಡಿದರೆ ಮಾತ್ರ ಅಲ್ಲ, ಅಭ್ಯಾಸ ಮಾಡಿದರೆ ನಮ್ಮ ಜೀವ ಸದಾಶಿವನಂತೆ ಆಗ್ತದೆ ಹೇಳಿ ಇಲ್ಲಿಗೆ ಇಂದಿನ 5ನೇ ದಿನದ ಸರಣಿ ಮುಕ್ತಾಯ ಆಯ್ತು. ನಮಸ್ಕಾರ.